ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೆದಿದೆ. ಮೊದಲ ಹಂತದಲ್ಲಿ 102 ಕ್ಷೇತ್ರಗಳನ್ನು ಒಳಗೊಂಡ 21 ರಾಜ್ಯಗಳಲ್ಲಿ ಮತದಾನವಾಗಿದೆ. ಏಪ್ರಿಲ್ 19ರಂದು ಮೊದಲ ಹಂತದ ಮತದಾನವಾಗಿದೆ. ಈ ಮೊದಲ ಹಂತದ ಮತದಾನದಲ್ಲಿರ್ತಕ್ಕಂಥ ಕೆಲವು ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಗೆಳೆಯರೆ. ಮೊದಲ ಹಂತದ ಚುನಾವಣೆಯಲ್ಲಿ ಶೇಕಡವಾರು 65.5 ಮತ ಪ್ರಮಾಣ ಮತದಾನವಾಗಿದೆ ಅಂತ ಹೇಳ್ಬೋದಾಗುತ್ತೆ. ಇಂದಿನ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ 5% ಶೇಕಡವಾರು 5ರಷ್ಟು ಮತ ಪ್ರಮಾಣ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಇದು ತುಂಬ ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ ಫಲಿತಾಂಶದ ಮೇಲೆ ಅನ್ನುವಂಥದ್ದು ನನ್ನ ಅಭಿಪ್ರಾಯಗಳಿವೆ. ಅದರಲ್ಲೂ ಕೂಡ 2014ರಲ್ಲಿ ಶೇಕಡವಾರು 69ರಷ್ಟು ಮತದಾನವಾಗಿತ್ತು. 2019ರಲ್ಲಿ ಕೂಡ ಶೇಕಡವಾರು 69ರಷ್ಟು ಸೇಮ್ ಮತದಾನವಾಗಿತ್ತು. ಬಟ್ ಈ ಒಂದು ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಇಂಡಿಯಾ ಮೈತ್ರಿಕೂಟ ಒಳಗೊಂಡಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ 3.2ರಷ್ಟು ಮತ ಪ್ರಮಾಣ ಕಡಿಮೆಯಾಗಿದೆ. ಇನ್ನು NDA ಮೈತ್ರಿಕೂಟ ಅಧಿಕಾರ ಇರತಕ್ಕಂಥ ಕ್ಷೇತ್ರಗಳಲ್ಲಿ 5.9ರಷ್ಟು ಮತದಾನ ಇಳಿಕೆಯಾಗಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಗೆಳೆಯರೆ. ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಗೆಳೆಯರೆ, ಸುಮಾರು 21 ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಮೊದಲ ಹಂತದ ಚುನಾವಣೆಯಲ್ಲಿ ಸರಿಸುಮಾರು ಕೆಲವು ಕ್ಷೇತ್ರಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ 4ರಿಂದ 5% ಮತ ಪ್ರಮಾಣ ಇಳಿಕೆಯಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. 102 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತಹ ಕ್ಷೇತ್ರಗಳಲ್ಲಿ NDA ಪ್ರಾಬಲ್ಯ ಇರ್ತಕ್ಕಂತಹ 49 ಕ್ಷೇತ್ರಗಳು ಮತ್ತು ಇಂಡಿಯಾ ಮೈತ್ರಿಕೂಟ ಪ್ರಾಬಲ್ಯ ಇರ್ತಕ್ಕಂಥ 40 ಕ್ಷೇತ್ರಗಳನ್ನು ಒಳಗೊಂಡಿದೆ ಈ ಒಂದು 102 ಕ್ಷೇತ್ರಗಳಲ್ಲಿ ಎನ್ನುವಂಥದ್ದು. ಮೊದಲ ಹಂತದ ಚುನಾವಣೆ ನಡೆದಿರ್ತಕ್ಕಂತಹ ಈ 102 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗಿ ನಾವು ಗಮನಿಸಿದ್ದೀವಿ ಸ್ನೇಹಿತರೆ ಪ್ರಾಬಲ್ಯವನ್ನು ಅನ್ನುವಂಥದ್ದು. ಇನ್ನು ಕೆಲವು ಸರಿಸುಮಾರು ರಾಜ್ಯಗಳಲ್ಲಿ ಶೇಕಡವಾರು ಮತದಾನ ತುಂಬ ಇಳಿಕೆಯಾಗಿದೆ ಸ್ನೇಹಿತರೆ ಮೊದಲ ಹಂತದಲ್ಲಿ ಅನ್ನುವಂಥದ್ದು. ಇನ್ನು ಮಿಜೋರಾಂಗೆ ಸಂಬಂಧಪಟ್ಟಾಗೆ ಶೇಕಡವಾರು 63 ಇದ್ದಿದ್ದು 56ಕ್ಕೆ, ಉತ್ತರಾಖಂಡ್ಗೆ ಸಂಬಂಧಪಟ್ಟಾಗೆ 61.9 ಇದ್ದಿದ್ದು 57.2ಗೆ, ಇನ್ನು 64 ಶೇಕಡವಾರು, ಇನ್ನು ರಾಜಸ್ಥಾನದಲ್ಲಿ 64 ಶೇಕಡವಾರು ಇದ್ದಿದ್ದು ಈ ಒಂದು ಮೊದಲ ಹಂತದ ಚುನಾವಣೆಗೆ ಸಂಬಂಧಪಟ್ಟಾಗೆ 57.7% ರೀಚ್ ಆಗಿದೆ. ನಾಗಾಲ್ಯಾಂಡ್ 83 ಶೇಕಡವಾರಿದ್ದಂಥದ್ದು 57.7ಕ್ಕೆ ಬಂದು ನಿಂತಿದೆ. ಇನ್ನು ಉತ್ತರ ಪ್ರದೇಶದ 8 ಲೋಕಸಭಾ ಕ್ಷೇತ್ರಗಳಲ್ಲಿ 66 ಶೇಕಡವಾರು ಮತದಾನವಾಗಿತ್ತು. ಬಟ್ ಈ ಬಾರಿ ಅದು 61ಕ್ಕೆ ಕುಸಿದಿದೆ ಸ್ನೇಹಿತರೆ. ಗೆಳೆಯರೆ, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡವಾರು 66 ಇದ್ದಂಥದ್ದು 61ಕ್ಕೆ ಬಂದು ಇಳಿದಿದೆ. ಅದರಲ್ಲೂ ಕೂಡ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಣದ ನಂತರ ಬಹುತೇಕವಾಗಿ BJPಗೆ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ರೀತಿ ಪಾಸಿಟಿವ್ ಒಂದು ವೈಬ್ರೇಷನ್ ಇತ್ತು ಅಂತಲೇ ಕೂಡ ಹೇಳ್ಬೋದಾಗುತ್ತೆ. ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿತ್ತು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಿಕಾಸ್ ಆಫ್ ರಾಮ ಮಂದಿರ ಅಂತ ಹೇಳ್ಬೋದಾಗುತ್ತೆ. ಅದರಿಂದ ಹಿಂದೂಗಳ ಮತಗಳು ಕ್ರೋಢೀಕರಣ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ಕೂಡ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಶೇಕಡವಾರು 66 ಇದ್ದಂತಹ ಮತದಾನ 61ಕ್ಕೆ ಕುಸಿದಿದೆ ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ಮತದಾರರು ಯಾರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಪ್ರಮಾಣವನ್ನು ಹೆಚ್ಚಿಸಿಲ್ಲ, 61ಕ್ಕೆ ಮಾತ್ರ ತೃಪ್ತಿಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಬಹುದಾಗುತ್ತೆ ಸ್ನೇಹಿತರೆ. ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ 64 ಇದ್ದಿದ್ದು 63 ನೋಡ್ಬೋದಾಗುತ್ತೆ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ನ ಐಸ್ಲ್ಯಾಂಡ್ಗೆ ಸಂಬಂಧಪಟ್ಟಾಗೆ 65 ಇದ್ದಿದ್ದು 64. ಇನ್ನು ಮಧ್ಯಪ್ರದೇಶದಲ್ಲಿ 75 ಶೇಕಡವಾರಿದ್ದಂತಹ ಮತ ಪ್ರಮಾಣ 67ಕ್ಕೆ ಬಂದು ನಿಂತಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕೂಡ ಅಂಥ ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ, 70 ಇದ್ದಿದ್ದು 62% ಮತದಾನದ ವೇರಿಯೇಷನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ರೀತಿಯಾಗಿರ್ತಕ್ಕಂಥ ಈ ಟ್ರೆಂಡ್ಗಳನ್ನು ನೋಡಿದಾಗ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಮತದಾರರು ಮತದಾನ ಮಾಡುವುದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ನಿರುತ್ಸಾಹವನ್ನು ತೋರಿಸಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೊದಲ ಹಂತದ ಚುನಾವಣೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಬಿಗ್ ಹೈಲೈಟ್ ಆಗಿರ್ತಕ್ಕಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು ಅನ್ನುವಂತ ಹೇಳ್ಬೋದಾಗುತ್ತೆ. ಈ ಒಂದು ಸೌತ್ ರೀಜನ್ಗೆ ಸಂಬಂಧಪಟ್ಟಾಗೆ ತಮಿಳುನಾಡಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರದ DMK ಆಡಳಿತ ಇರುವ ತಮಿಳುನಾಡಿನಲ್ಲಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ತಮಿಳುನಾಡು ಒಟ್ಟು 39 ಕ್ಷೇತ್ರಗಳನ್ನು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಇಲ್ಲಿ ಶೇಕಡವಾರು ಮತದಾನವನ್ನು ನೋಡಿದಾಗ 2019ರಲ್ಲಿ 72.44ರಷ್ಟು ಮತದಾನವಾಗಿತ್ತು. 2024ರಲ್ಲಿ 69.3ರಷ್ಟು ಮತದಾನವಾಗಿದೆ ಗೆಳೆಯರೆ. ಇಂದಿನ ಚುನಾವಣೆಗೆ ಹೋಲಿಸಿಕೊಂಡಾಗ 2.7ರಷ್ಟು ಕಡಿಮೆ ಮತದಾನವಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗಿರ್ತದೆ ಸಂಗತಿ ಸ್ನೇಹಿತರೆ. ಯಾವ ರೀತಿಯಾಗಿರ್ತಕ್ಕಂತಹ ಮತದಾನಗಳ ಟ್ರೆಂಡನ್ನು ನೋಡ್ತಾ ಹೋದಾಗ ಮತ ಪ್ರಮಾಣ ಶೇಕಡವಾರು ಕಮ್ಮಿ ಆದಾಗ ಒಂದು ರೀತಿಯಾಗಿರ್ತಕ್ಕಂಥ ಮೇಜರ್ ಆಗಿರ್ತಕ್ಕಂಥ ಡಿಫ್ರೆನ್ಸನ್ನು ಕೂಡ ನೋಡ್ಬೋದಾಗುತ್ತೆ. ಕೆಲವು ಟೈಮು 2004ರ
ಒಂದು ರೀತಿಯಾಗಿ ಶೇಕಡಾವಾರು ಮತದಾನವನ್ನು ನೋಡಿದಾಗ UPA ಮತ್ತು NDAಗಳ ನಡುವೆ 4% ಡಿಫ್ರೆನ್ಸನ್ನು ನೋಡ್ತಾ ಇದ್ವಿ ಸ್ನೇಹಿತರೆ. ಸೊ ಅದರಿಂದ ಒಂದು ರೀತಿಯಾಗಿರ್ತಕ್ಕಂಥ UPA ಅಧಿಕಾರವನ್ನು ನಡೆಸಲಿಕ್ಕೆ ಇದಾಯಿತು. ಬಟ್ ಒಟ್ಟಾರೆಯಾಗಿ ಶೇಕಡಾವಾರು ಮತದಾನದಲ್ಲಿ ಮೊದಲ ಹಂತದಲ್ಲಿ ತುಂಬ ಕಮ್ಮಿ ಆಗಿದೆ ಅನ್ನುವಂಥದ್ದು ಕೂಡ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ ಗೆಳೆಯರೇ. ಸೊ ಇದು ಯಾವ ರೀತಿಯಾಗಿರ್ತಕ್ಕಂಥ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನ ಜೂನ್ 4ರವರೆಗೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಮತದಾನ ಮಾಡುವುದು ಹಕ್ಕನ್ನು ಮರಿಬಾರ್ದು. ಇದನ್ನು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಕಳಕಳಿ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದರೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಯಾರಿನ್ನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್.